ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಪಾಠ ವ್ಯಕ್ತಿ ಚಿತ್ರವಾಗಿರ್ತಕ್ಕಂತಹ ಸುಂದರವಾದಂತಹ ಪಾಠ. ಅದು ನಮ್ಮ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಾಗಿರ್ತಕ್ಕಂತಹ NS ಲಕ್ಷ್ಮೀನಾರಾಯಣ ಭಟ್ರವರು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಚಿತ್ರಣವಾಗಿರುವಂತಹ ಪಾಠ ಸಾರ್ಥಕ ಬದುಕಿನ ಸಾಧಕ DVG ಅವರ ವ್ಯಕ್ತಿತ್ವದ ಬಗ್ಗೆ ನಾವು ನಿನ್ನೆ ದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ. ಕವಿ ಪರಿಚಯವನ್ನು ನೋಡ್ಕೊಂಡ್ವಿ, ಪದಗಳ ಅರ್ಥವನ್ನು ನೋಡ್ಕೊಂಡ್ವಿ, ಆಶಯ ಭಾಗ ಹಾಗೂ ಪ್ರವೇಶ ಭಾಗದಲ್ಲಿ ಏನಿದೆ ಎಂಬುದನ್ನು ನಾವು ನೋಡಿದ್ವಿ. ಇದರಲ್ಲಿ ನಾವು ಏನೇನು ನೋಡ್ತಾ ಇದ್ದೀವಪ್ಪ ಅಂತಂದರೆ, DVG ಅವರು ಮತ್ತು ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ರವರ ಮಧ್ಯೆ ಇರ್ತಕ್ಕಂತಹ ಬಾಂಧವ್ಯ ಹೇಗಿತ್ತು, ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಒಂದು ಸಲ ಅವರ ಸ್ನೇಹವನ್ನು ಬಿಟ್ಟಾಗ ಮಿರ್ಜಾ ಇಸ್ಮಾಯಿಲ್ರವರು ಕಳವಳವನ್ನು ವ್ಯಕ್ತಪಡಿಸಿದ್ದು ಹೇಗೆ ಎಂಬುದನ್ನು ನಾವು ತೆಗೆದುಕೊಂಡಿದ್ವಿ. ಆಮೇಲೆ ಅವರು ನಮ್ಮ DV ಗುಂಡಪ್ಪನವರ ವ್ಯಕ್ತಿತ್ವ, ಅವರಲ್ಲಿರ್ತಕ್ಕಂತಹ ವಿವೇಕ, ಆಮೇಲೆ ಸಹೃದಯಿ ಸ್ವಭಾವ ಆಗಿರ್ಬೋದು, ಎಲ್ಲವೂ ಕೂಡ ಎಷ್ಟೊಂದು ಅವರ ವ್ಯಕ್ತಿತ್ವವನ್ನು ತೋರಿಸ್ತಾ ಎಂಬುದನ್ನು ನಾವು ನೋಡಿದ್ವಿ. ಅದಷ್ಟೇ ಅಲ್ಲೇ ಕೂಡ ಅವರು ಹುಟ್ಟೂರಾಗಿರ್ತಕ್ಕಂತಹ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು. ತಂದೆ ತಾಯಿ ಹೆಸರು, ಆಮೇಲೆ ಅವ್ರಿಗೆ ಅತ್ಯಂತ ಒಂದು ಜೀವನದಲ್ಲಿ ಆದರ್ಶ ಪ್ರಿಯರಾಗಿದ್ದವರು ಯಾರು, ಒಂದು ಸೋದರ ಮಾವ, ಇನ್ನೊಬ್ಬರು ಅವರ ಅಜ್ಜಿ. ಯಾವುದ್ರ ಬಗ್ಗೆ ನಾವು ಕಳೆದ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಇನ್ನಿನ ತರಗತಿಯಲ್ಲಿ ಏನು ಮಾಡೋಣ, ಅವರ ಎಜುಕೇಷನ್ನೇ ಪ್ರಾರಂಭ ಆಗುತ್ತೆ. ಮುಂದೆ ಏನೇನೈತಿ ಅನ್ನೋದನ್ನು ನಾವು ಇನ್ನಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. DVG ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ DVG ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ. DVG ಅವರ ತಂದೆಗೆ ಬೇಕಾಗಿದ್ದವನು ಗುಂಡಣ್ಣ ಎಂಬ ಚುರುಕಾದ ಹುಡುಗ. ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಭೌರಿಂಗ್ಪೇಟೆ ಅಂದರೆ ಬಂಗಾರದ ಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡಿಲೇಬೇಕು. ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. DVG ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದೇಹದಿಂದ. ನೋಡಿ, ಇಲ್ಲೇನು ಹೇಳ್ತಾರಪ್ಪ ಅಂದರೆ, ನಮ್ಮ ಕವಿಗಳು DVG ಅವರ ಎಜುಕೇಷನ್ ಹೇಗೆ ಪ್ರಾರಂಭವಾಯಿತು ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ DVG ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಒಂದು ನಿಮಿಷ ನೋಡಿ, ಅವರು ಎಜುಕೇಷನ್ ಎಲ್ಲ ಐಪ ಅಂತಂದರೆ ಮುಳಬಾಗಿಲಿನಲ್ಲಿ ಅವರು ಹುಟ್ಟೂರಾಗಿರ್ತಕ್ಕಂತಹ ಮುಳಬಾಗಿಲಿನಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಅಂತ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಲೋವರ್ ಸೆಕೆಂಡ್ರಿ ಶಿಕ್ಷಣವನ್ನು ಅವರು ಪೂರ್ಣಗೊಳಿಸ್ತಾರೆ. ಲೋವರ್ ಸೆಕೆಂಡರಿ ಶಿಕ್ಷಣ ಅಂತಂದರೆ ಆಗಿನ ಕಾಲದಲ್ಲಿ 11ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಶಿಕ್ಷಣ. ನೋಡಿ, ಅವಾಗೆಲ್ಲ ಏನು ಕರಿತಿದ್ರು, ಜೂನಿಯರ್ ಸೆಕೆಂಡರಿ ಶಿಕ್ಷಣ, ಆಮೇಲೆ ಲೋವರ್ ಸೆಕೆಂಡರಿ, ಅಪ್ಪರ್ ಸೆಕೆಂಡರಿ ಅಂತ ಹೇಳಿ ಎಲ್ಲ ಹಿಂಗೆ ಡಿವೈಡನ್ನು ಮಾಡಿದರು. ಹೀಗಾಗಿ ಅದನ್ನು ಲೋವರ್ ಸೆಕೆಂಡರಿ ಶಿಕ್ಷಣ ಅಂತ ಅವಾಗ ಕರಿತಾ ಇದ್ರು. ಇವ್ರು ಏನು ಮಾಡ್ತಾರಪ್ಪ ಅಂದರೆ, DVG ಅವರು ತಮ್ಮ ಹುಟ್ಟರಾದಂತಹ ಮುಳಬಾಗಿಲಿನಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಮುಗಿಸ್ಕೊಂಡು ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇವರು ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ. ಆಗ ಬೇರೆ ಊರಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಮನೆಯಲ್ಲಿ ತುಂಬ ಬಡತನ ಇದ್ದಿದ್ದರಿಂದ ಹಣದ ಅವಶ್ಯಕತೆ ತುಂಬ ಇರುತ್ತೆ. ಹೀಗಾಗಿ ಹಣದ ಅನಾನುಕೂಲ ಆಗಿದ್ದರಿಂದ ಏನು ಮಾಡ್ತಾರೆ, ಸಾಕು ಇನ್ಮೇಲೆ ಓದೋದು ನೀನು ಬೇಡಪ್ಪ, ಸಾಕು ಬಿಡು ಅಂತ ಅವ್ರ ತಂದೆ ಮತ್ತು ಅವ್ರ ಅಜ್ಜಿ ಏನು ಮಾಡ್ತಾರೆ, ತೀರ್ಮಾನ ಮಾಡಿಬಿಡ್ತಾರೆ. ಆದರೆ DVG ಅವ್ರ ಭಾಗ್ಯವೋ ಏನೋ ಗೊತ್ತಿಲ್ಲ, ಅವ್ರ ಸಹಾಯಕ್ಕೆ ಬಂದವನ ಆಗ ಯಾರು, ರಸೂಲ್ ಖಾನ. ಈ ರಸೂಲ್ ಖಾನ್ ಯಾರಪ್ಪ ಅಂತಂದರೆ, ಈತ ಒಬ್ಬ ಬಂಡಿ ಹೊಡೆಯುವಂತಹ ವ್ಯಕ್ತಿಯಾಗಿದ್ದ, ತುಂಬ ಬಡವ ಮತ್ತು ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ. ಆದರೂ ಕೂಡ ಆತ DVG ಅವರ ತಂದೆಗೆ ತುಂಬ ಬೇಕಾಗಿದ್ದವನು ಆಗಿದ್ದರಿಂದ ನಾವೇನು ಹೇಳ್ತಾನೆ, ನಮ್ಮ ಗುಂಡಣ್ಣ ಭಾಳ ಚುರುಕಾದಂಥ ಹುಡುಗ, ಅವನು ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಲಿಕ್ಕೆ ಹೋಗಬಾರ್ದು. ಆತ ಮುಂದೆ ಓದಬೇಕು, ಆತ ಬೆಳೆದು ದೊಡ್ಡವನಾಗಿ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ನುವಂತಹ ಮನಸ್ಥಿತಿ ಉಳ್ಳವನು ಆಗಬೇಕು ಅನ್ನುವಂಥ ಒಂದು ಕಾರಣದಲ್ಲಿ ಆತ ರಸೂಲ್ ಖಾನ್ ಮಾಡ್ತಾನೆ, ಹಠ ಹಿಡಿದು ಕೂತ್ಕೊಂಡ್ಬಿಡ್ತಾನೆ, ಅವನು ಓದಲೇಬೇಕು ಅಂತೇಳಿ. ಆದರೂ ಕೂಡ ಮನೆಯಲ್ಲೆಲ್ಲ ಕೇಳೋದಿಲ್ಲ. ಏನು ಮಾಡ್ತಾನೆ, ನೀವೆಲ್ಲ ಏನಾದರೂ ಮಾಡ್ಕೊಂಡು ಹೋಗಿ, ಆದರೆ ಅವನನ್ನು ಮಾತ್ರ ನಂದೇನು ಬಂಡಿ ಐತಲ್ಲ, ಚಕ್ಕಡಿ, ಬಂಡಿ ಅಂದರೆ ಚಕ್ಕಡಿ, ಆ ಚಕ್ಕಡಿಯಲ್ಲಿ ಕರ್ಕೊಂಡು ಹೋಗಿ ನಾನೇನು ಮಾಡ್ತೀನಿ, ಭೌರಿಂಗ್ಪೇಟೆ, ಅದಕ್ಕೆ ಬಂಗಾರಪೇಟೆಗೆ ಮೊದಲಿನ ಕಾಲದಲ್ಲಿ ಭೌರಿಂಗ್ಪೇಟೆ ಅಂತ ಕರಿತಾ ಇದ್ರು. ಅಲ್ಲಿ ಹೋಗಿ ನಾನು ಆತನನ್ನು ಕಳಿಸ್ತೀನಿ. ಅಲ್ಲಿರ್ತಕ್ಕಂತಹ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಆತನಿಗೆ ಟಿಕೆಟನ್ನು ಕೊಡಿಸ್ತಾರೆ. ಕೊಟ್ಟು ಆತನಿಗೆ
₹1 ಅದನ್ನ ಕೈಗೆ ಖರ್ಚಿಗೆ ಕೊಟ್ಬಿಡ್ತಾರೆ. ಅವನು ಮಾತ್ರ ಅವನು ಓದಲೇಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಬಡತನದಿಂದ ಅವನು ನಿಲ್ಲಬಾರ್ದು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಈ ರಸೂಲ್ ಖಾನ್ ಅವರು ಈ ನಿರ್ಧಾರ ಏನಾಗ್ಬಿಡ್ತು, ಎಲ್ಲರಲ್ಲೂ ಕೂಡ ಅಚ್ಚರಿನ ಮೂಡಿಸ್ಬಿಟ್ಟು, ಒಂಥರ ದಂಗು ಬಡ್ದಂಗೆ ಅಂದರೆ ಅಚ್ಚರಿನ ಮೂಡಿಸ್ಬಿಡುತ್ತೆ. ಈಗ ಅದು ಏನೋ ಗೊತ್ತಿಲ್ಲ, DVJ ಅವರ ಭಾಗ್ಯವೋ ಏನೋ, ಎಲ್ಲರೂ ಕೂಡ ಅವರು ಹೇದಂತೆ ಅಂದರೆ ರಸೂಲ್ ಖಾನ್ ಹೇದಂತೆ ಆಗುತ್ತೆ. ಹೀಗಾಗಿ DVJ ಏನು ಮಾಡ್ತಾರೆ, ಬೆಂಗಳೂರನ್ನ ಕಂಡಿದ್ದು ಯಾರ ದಯೆಯಿಂದ? ರಸೂಲ್ ಖಾನನ ದಯೆಯಿಂದ. ಮುಂದೆ ನೋಡಿ, ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ. DVJ ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. DVJ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಇಲ್ಲಿ ನೋಡಿ, ವಿಶ್ವೇಶ್ವರಯ್ಯ ಅವರು ದಿವಾನರಾಗಿರ್ತಕ್ಕಂತಹ ಕಾಲ 1912ರಿಂದ 1918ರವರೆಗೆ ಏನಾಗಿರುತ್ತಪ್ಪ ಅಂತಂದರೆ, ಅವರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರಿನ ದಿವಾನರಾದಂಥವ್ರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಆಗ ಏನಾಗತ್ತಪ್ಪ ಅಂದರೆ, DVJ ಅವರು ಆಗ ತಾನೇ ಯುವ ಪತ್ರಕರ್ತರಾಗಿ ಇವರು ಇರ್ತಾರೆ. ಆವಾಗ ಮೈಸೂರು ದಸರಾ ಏನು ಹಬ್ಬ ಇರುತ್ತಲ್ವ, ಅದು ಪ್ರಾರಂಭ ಆಗುತ್ತೆ. ಆ ದಸರಾ ಉತ್ಸವಕ್ಕೆ ಏನು ಮಾಡ್ತಾರೆ, ರಾಜ್ಯದ ಎಲ್ಲ ಕಡೆಯಿಂದಲೂ ಪತ್ರಿಕೆಗಳು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ವರದಿಯನ್ನು ನೀಡ್ತವೆ. ಹೀಗಾಗಿ ಯುವ ಪತ್ರಕರ್ತರಾಗಿರ್ತಕ್ಕಂತಹ ಈ DVJ ಅವರು ಕೂಡ ಏನು ಮಾಡ್ತಾರೆ, ಆ ದಸರಾ ಉತ್ಸವಕ್ಕೆ ಬಂದು ಆ 4 ದಿನದ ಪತ್ರಕರ್ತರೆಲ್ಲ ಏನಲ್ಲಿ ಭಾಗವಹಿಸಿ ವಿಶೇಷ ವರದಿಯನ್ನು ಕೊಟ್ಟಿರ್ತಾರಲ್ಲ, ಇವರು ಕೂಡ ಅದೇ ರೀತಿಯಾಗಿ ವಿಶೇಷ ವರದಿಯನ್ನು ಕಳಿಸ್ಕೊಟ್ಟಿರ್ತಾರೆ. ಯಾರೋ ನಮ್ಮ DV ಗುಂಡಪ್ಪನವರು. ಹೀಗಾಗಿ ಅವಾಗ ಏನು 4 ದಿನದ ಹೊತ್ತಿಗೆ ಬಂದು ಇವರೆಲ್ಲ ವಿಶೇಷವಾದಂಥ ವರದಿಯನ್ನು ತಯಾರಿಸಿ ಸರ್ಕಾರ ಕೊಟ್ಟಿರ್ತಾರಲ್ಲ, ಬಂದಂಥವ್ರಿಗೆ ಇಲ್ಲ ಮಾಡಿ ಸರ್ಕಾರದ ದೊಡ್ಡ ಮೊತ್ತದ ಸಂಭಾವನೆಯನ್ನು ಸಂಭಾವನೆ ರೂಪದಲ್ಲಿ ದೊಡ್ಡ ಮೊತ್ತವನ್ನು ಅವ್ರಿಗೆ ಹಣವನ್ನು ಕೊಟ್ಟು ಕಳಿಸ್ತಾರೆ. ಹೀಗಾಗಿ DVJ ಏನು ಮಾಡ್ತಾರೆ, ತಮ್ಮ ಬಂದಿರತಕ್ಕಂಥ ಹಣವನ್ನು ತೆಗೆದುಕೊಂಡು ಯಾರೆಲ್ಲಿ ಬರ್ತಾರೆ, ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯರವರು ಇದ್ದ ಕಡೆಗೆ ಅವ್ರು ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ದಿವಾನರ ನಡುವೆ ಯಾವ್ಯಾವ ಮಾತುಕತೆ ನಡೀತು ಎಂಬುದನ್ನು ನಾವು ಇಲ್ಲಿ ನೋಡೋಣ. ಏನು ಬಂದಿರಿ ಗುಂಡಪ್ಪ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಹಣ ಯಾಕೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ ಅಲ್ಲವೇ? ಹಿಂದಿನಿಂದ ಬಂದ ಪದ್ಧತಿ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದರು DVJ. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು, ಈ ಮನುಷ್ಯನ ರೀತಿಯೇ ಬೇರೆ. ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ನೋಡಿ, ಇಲ್ಲಿ ಏನಾಗಿತ್ತಪ್ಪ ಅಂದರೆ, ಅವರಿಬ್ಬರ ನಡುವೆ ನಡೆದಂತಹ ಮಾತುಕತೆಯನ್ನು ಸಂಭಾಷಣೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ದಿವಾನರು ಗುಂಡಪ್ಪನ ಕೇಳ್ತಾರೆ, ಏನು ಬಂದಿರಿ ಗುಂಡಪ್ಪ ಅಂತೇಳಿ ಅವರನ್ನು ಮಾತಾಡ್ತಾರೆ DVJ ಅವರನ್ನು. ಆಗ DVJ ಏನು ಹೇಳ್ತಾರೆ ನೋಡಿ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? ನೋಡಿ, ಅವಾಗ ಅವರು ದಿವಾನರನ್ನು ಪ್ರಶ್ನೆ ಮಾಡ್ತಾರೆ, ನನಗೆ ಈ ಹಣವನ್ನು ಯಾಕೆ ಕೊಟ್ಟು ಕಳಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ, ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ನಮ್ಮ ಯಾರು ದಿವಾನರು ಏನು ಹೇಳ್ತಾರೆ, ದಸರಾ ಉತ್ಸವನ ತುಂಬ ಚೆನ್ನಾಗಿ ವರದಿಯನ್ನು ಮಾಡಿದ್ದೀರಲ್ಲ, ಆ ಉದ್ದೇಶಕ್ಕೆ ನಿಮ್ಗೇನು ಮಾಡಿದರೆ ಹಣವನ್ನು ಕಳಿಸಿದ್ದಾರೆ ಅಂತ ಕೇಳ್ತಾರೆ. ಆಗ DVJ ಅವರು ಈ ಹಣವನ್ನು ಯಾಕೆ ಕಳಿಸ್ಬೇಕು ಅಂತ ಆ ಪ್ರಶ್ನೆಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ಪತ್ರಕರ್ತರಿಗೆ ಓಡಾಟ ಇರುತ್ತೆ, ಖರ್ಚಿರುತ್ತೆ, ಮತ್ತು ಅಲ್ಲದೆ ಹಿಂದಿನಿಂದ ಬಂದಿರತಕ್ಕಂತಹ ಒಂದು ಪದ್ಧತಿ ಐತಿದೆ, ಅದನ್ನು ನಾವೀಗ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಯಾವ ಉದ್ದೇಶಕ್ಕಾಗಿ ನಿಮಗೆ ಹಣವನ್ನು ಕೊಟ್ಟಿದ್ದಾರೆ ಅಂತ ವಿಶ್ವೇಶ್ವರಯ್ಯನವರು ಯಾರಿಗೆ ಹೇಳ್ತಾರೆ? ಗುಂಡಪ್ಪನವ್ರಿಗೆ ಹೇಳ್ತಾರೆ. ಆವಾಗ ಗುಂಡಪ್ಪನವರು ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಯಾಕಂದರೆ ಅವರು ಸಾಮಾನ್ಯವಾಗಿ ಪತ್ರಕರ್ತರ ಉದ್ಯೋಗ ಏನು ಹೇಳಿ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಹೇಗೆ ಏನು ಅನ್ನೋದನ್ನು ವರದಿ ಮಾಡುವುದು. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕೇ ಹೊರತು ಸರ್ಕಾರದಿಂದ ಹಣವನ್ನು ಕೊಡುವಂಥದ್ದಲ್ಲ. ನನಗೆ ಈ ಹಣ ಖಂಡಿತ ಬೇಡ, ನನಗೆ ಅದರ ಅವಶ್ಯಕತೆಯೇ ಇಲ್ಲ ಅಂಥೇಳಿ DVJ ಅವರು ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಈ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರಪ್ಪ ಅಂದರೆ, ಅವ್ರ ವ್ಯಕ್ತಿತ್ವವನ್ನು ಅರ್ಥಂತಹ ಇವರು ಯಾವಾಗ ಈ ಮನುಷ್ಯ ಹೇಗಿರ್ತಾನಂತ ಹೇಳಲಿಕ್ಕಾಗಲ್ಲಪ್ಪ, ಅದಕ್ಕಾಗಿ ಈ ಹಣವನ್ನು ತೆಗೆದುಕೊಂಡು ಬಿಡು ಅಂತ ಅವ್ರ ಕಾರ್ಯದರ್ಶಿಗೆ ಹೇಳ್ತಾರೆ. ಈ ಮನುಷ್ಯನ ರೀತಿನೇ ಬೇರೆ ಐತಿ, ವರ್ತನೆನೇ ಬೇರೆ ಇದೆ, ವ್ಯಕ್ತಿತ್ವನೂ ಕೂಡ ಬೇರೆ ಇದೆ. ನಾವು ಹಣ ಕೊಡಲು ಅವರಿಗೆ ಬರುವುದಿಲ್ಲ, ಅದನ್ನು ನೀವೇನು ಮಾಡಿಬಿಡಿ, ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಅಂತ ತಮ್ಮ ಕಾರ್ಯದರ್ಶಿಗೆ ಯಾರು ಹೇಳ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ DVJ ಅವರನ್ನು ಕುರಿತಾಗಿ. ನೋಡಿ, ಅವ್ರು ಎಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮ DVJ ಅವರು ಏನು ಮಾಡ್ತಾರೆ, ತುಂಬ ತಮ್ಮ ಮೌಲ್ಯಗಳನ್ನು ಯಾವತ್ತೂ ಬದಿಗಿಟ್ಟು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗಿ ಬದುಕಿದವರಲ್ಲ. ತಮ್ಮ ನೈತಿಕ ಮೌಲ್ಯವನ್ನು, ತಮ್ಮ ಮೌಲ್ಯಗಳನ್ನು ತಮ್ಮ ಜೀವನದುದ್ದಕ್ಕೂ ಪರಿಪಾಲಿಸಿಕೊಂಡು ಬಂದವರು ಎಂಬುದಕ್ಕೆ ಇದೊಂದು ಉದಾಹರಣೆಯೇ ಸಾಕ್ಷಿ ಅಂತಲೇ ನಾವು ಹೇಳ್ಬೋದು.
ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುತ್ತಿದ್ದರು. ನೋಡಿ, ನಮ್ಮ ಮೈಸೂರು ರಾಜ್ಯದ ಪ್ರಸಿದ್ಧ ದಿವಾನರಾಗಿರ್ತಕ್ಕಂತಹ ಸರ್ ವಿಶ್ವೇಶ್ವರಯ್ಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಮಾಡ್ತಾಯಿದ್ರು, ಅವರು ಎಷ್ಟೋ ಜನರನ್ನು, ಅಂದರೆ ಅದರಲ್ಲಿ ತಮಗೆ ಯಾರು ಮೇಧಾವಿಗಳದಾರಲ್ಲ ಅವ್ರ ಜೊತೆ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾಯಿದ್ರು. ಅವರಿಂದ ಸಹಾಯವನ್ನು ಪಡೆದುಕೊಳ್ತಾ ಇದ್ರು. ಆಗ ಅವರಿಂದ ಸಹಾಯವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ತಮಗೆ ಏನು ಅವಶ್ಯಕತೆ ಇದೆಯಲ್ಲ ಅವರು ಸಹಾಯ ಮಾಡ್ತಾರಲ್ಲ, ಹೀಗಾಗಿ ಅವರಿಗೆ ಸಂಭಾವನೆಯನ್ನು ಕೊಡ್ತಾಯಿದ್ರು. DVG ಅವರಿಂದಲೂ ಅನೇಕ ಕೆಲಸ ಮಾಡಿಸಿಕೊಂಡಿದ್ದು ಉಂಟು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ. ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾ ವ್ಯಕ್ತಿ ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು. ಇದು ಅವರ ತರ್ಕ. ಆದರೆ ಈ ತರ್ಕ ನಡೆಯಲಿಲ್ಲ. DVG ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು. ಇದು ನನ್ನ ವೈಯಕ್ತಿಕ ಕೆಲಸ. ನನಗೆ ಇದಕ್ಕೆ ಹಣ ಬರುತ್ತದೆ. ನೀವು ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು DVG ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ಕು ಕೊಡುತ್ತಾ ಹೋದರು. DVG ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ. ನೋಡಿ, ಏನಾಯ್ತಪ್ಪ ಅಂತಂದರೆ, ಅವರು ಅವ್ರ ಜೊತೆಯನ್ನು ಕೂಡಿ ಕೆಲಸವನ್ನು ಮಾಡ್ತಾರಲ್ಲ, ಕೆಲಸಕ್ಕೆ ಅವ್ರು ಕರ್ಕೊಂಡು ಕೆಲಸವನ್ನು ಮಾಡ್ತಿದ್ರಲ್ವ, ಆ ಕೆಲಸ ಮಾಡಿದಾಗ ಅವರಿಗೆ ಸಂಭಾವನೆಯನ್ನು ಕೊಡ್ತಾಯಿದ್ರು ಹಣದ ರೂಪದಲ್ಲಿ. ಹೀಗಾಗಿ DVG ಅವ್ರ ಕಡೆಯಿಂದನೂ ಕೂಡ ಇವರು ಸಹಾಯವನ್ನು ತೆಗೆದುಕೊಳ್ತಾರೆ. ಯಾರು? ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಹಲವಾರು ಬಾರಿ ಸಹಾಯವನ್ನು ಮಾಡಿಕೊಂಡಾಗ ಮೊದಲನೇ ಸಲ ಅವರಿಗೆ ಸಂಭಾವನೆಯನ್ನು ಕೊಡಲಿಕ್ಕೆ ಹೋಗ್ತಾರೆ. ಆದರೆ DVG ಅವ್ರು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಸಂಭಾವನೆ ತೆಗೆದುಕೊಳ್ಳಲು ಒಪ್ಪೋದಿಲ್ಲ. ಅವಾಗ ಇದು ರಾಜ್ಯದ ಕೆಲಸ ಅಂಥೇಳಿ ಅಂತಾರೆ. ಅಷ್ಟೇ ಅಲ್ಲದೆ DVG ಅವರ ಮನಸ್ಥಿತಿ ಹೇಗಿತ್ತು ಅಂದರೆ, ವಿಶ್ವೇಶ್ವರಯ್ಯ ಅಂಥ ಮಹಾನ್ ವ್ಯಕ್ತಿ, ಅವ್ರ ಜೊತೆಗೆ ನಾನು ವ್ಯವಹಾರ ಮಾಡ್ತಾಯಿದ್ದೀನಿ ಅನ್ನೋದೇ ನನಗೊಂದು ಹೆಮ್ಮೆ, ಇನ್ನು ಯಾವ ದುಡ್ಡು ಬೇಡ ನನಗೆ ಅಂತ ಹೇಳೋರು ಹೇಳ್ತಾರೆ. ಅವಾಗ ಇದು ಏನಾಗತ್ತಪ್ಪ ಅಂತಂದರೆ, ಇವರು ಏನು ವಿಚಾರಧಾರೆ ಇತ್ತಲ್ಲ, ಈ ವಿಚಾರಧಾರೆ ಎನ್ನುವಂಥದ್ದು ನಮ್ಮ ವಿಶ್ವೇಶ್ವರಯ್ಯನವ್ರಿಗೆ ಏನಾಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಅವಾಗ ಅವ್ರು ಏನಂತಾರೆ, ಈ DVG ಅವರು ಬರೀ ಮೊಂಡಂತರ, ವಿಶ್ವೇಶ್ವರಯ್ಯನವ್ರು ಜಗಮೊಂಡು, ಅವ್ರ ವ್ಯಕ್ತಿತ್ವನೇ ಹಾಗೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಏನು ಮಾಡ್ತೈತಿ, ಹಣ ಬರುತ್ತೆ ನನಗೆ ಸರ್ಕಾರದಿಂದ, ನೀವು ತೆಗೆದುಕೊಳ್ಳಲೇಬೇಕು. ಒಂದು ವೇಳೆ ನೀವೇನಾದ್ರು ನನ್ನ ಸಹಾಯ ಬೇಡಪ್ಪ ಅಂತೇಳಿ ನೀವೇನು ಅನ್ಕೊಂಡ್ರೆ ನಾನು ಕೋಪ ಮಾಡ್ಕೋತೀನಿ ಅಂಥೇಳಿ ಕೋಪಿಸ್ಕೊಳ್ತಾರೆ. ಅವಾಗ ಇವ್ರ ಕೋಪವನ್ನು ನೋಡಲಾರ್ದಂತ ಹೇಳಿ DVG ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಸರಿ ಆಯಿತು, ನಾನು ಹಣವನ್ನು ತೆಗೆದುಕೊಳ್ತೀನಿ ಅಂತೇಳಿ ಅವರು ಒಪ್ಕೊಳ್ತಾರೆ. ಮುಂದೆ ಹೀಗೆ ಹಲವಾರು ಬಾರಿ DVG ಅವರು ಮತ್ತು ವಿಶ್ವೇಶ್ವರಯ್ಯವರು ಕೂಡಿ ಕೆಲಸವನ್ನು ಮಾಡ್ತಾರೆ. ಕೆಲಸವನ್ನು ಮಾಡಿದಂಥ ಸಂದರ್ಭ ಪ್ರತಿ ಸಲವೂ ವಿಶ್ವೇಶ್ವರಯ್ಯ ಅವರಿಗೆ ಚೆಕ್ಕನ್ನು ನೀಡ್ತಾ ಬರ್ತಾರೆ. ಆದರೆ DVG ಅವರು ಕೂಡ ಅದನ್ನ ಇಸ್ಕೊಂಡು ಹೋಗಲಿಕ್ಕೆ ಇಸ್ಕೊಂಡು ಹೋಗ್ತಾರೆ. ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಲುಗಳು ಎಂದಾದರೂ ಹತ್ತಿದಾವನ ಅಂತನಕ್ಕೆ ಉದಾಹರಣೆನೇ ಇಲ್ಲ ಅಂತ ನಮ್ಮ ಕವಿಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಇಲ್ಲಿ ಹಣವನ್ನು, ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂದು ಶ್ರೀಮಂತರಿದ್ದರಿರಬಹುದು. ಒಮ್ಮೆ DVGಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. DVGಗೆ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳಿಸಿದರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾಧಾನದಿಂದ ಕೇಳಿದರು. ನೋಡಿ, ಒಂದು ಸಲ ಏನಾಗತ್ತಪ್ಪ ಅಂತಂದರೆ, DVG ಅವರು ಏನು ಸರ್ಕಾರದಿಂದ ಹಣವನ್ನು ಬರ್ತಿತ್ತಲ್ಲ, ಅಷ್ಟೊಂದು ಹಣವನ್ನು ಉದಾಸೀನ ಮಾಡಿದಂಥ ವ್ಯಕ್ತಿತ್ವ ಯಾರ್ದು, ಇವ್ರದಾಗಿದ್ದರಿಂದ ಎಷ್ಟೊಂದು ಶ್ರೀಮಂತರು ಇರ್ಬೋದು, ಅವ್ರು ಶ್ರೀಮಂತರು ಇದ್ರೋ ಇಲ್ಲೋ ಎಂಬುದನ್ನು ಇಲ್ಲಿ ಹೇಳಿಕೆ ಹೊರಟಿದ್ದಾರೆ ನಮ್ಮ ಕವಿಗಳು. ಒಂದು ಸಲ ಏನಾಗತ್ತಪ್ಪ ಅಂದ್ರೆ, ನಮ್ಮ DVG ಅವರ ಬಂಧುಗಳು, ಸಂಬಂಧಿಕರಲ್ಲಿ ಅಂದರೆ ಬಂಧುಗಳು ಏನಿರ್ತಾರೆ, ಅವ್ರ ಮನೇಲಿ ಒಂದು ಫಂಕ್ಷನ್ ಇರುತ್ತೆ, ಕಾರ್ಯಕ್ರಮ ಇರುತ್ತೆ. ಈ DVG ಅವ್ರಿಗೆ ಅತಿಯಾದ ಕೆಲಸ ಒತ್ತಡದಿಂದ ಅಲ್ಲಿ ಏನು ಮಾಡಲಿಕ್ಕೆ ಹೋಗಲಿಕ್ಕೆ ಆಗಂಗಿಲ್ಲ. ಅವಾಗ ಅವರು ತಮ್ಮ ಮಕ್ಕಳನ್ನು ಆರತ ಕ್ಷೇತ್ರಕ್ಕೆ ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಆದರೆ ಅವಾಗ ಇವರು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಇವರು ಕೊನೆಗೆ ಇವ್ರ ಮನೆಗೆ ಬಂದಾಗ ಅವ್ರ ಹೆಂಡತಿ ಆರತಿ ಅಕ್ಷತೆ ಹೊತ್ತಾದರೂ ಕೂಡ ಏನು ಮಾಡ್ತಾರೆ, ಹೋಗಲಿಕ್ಕೆ ಹೋಗಿರಂಗಿಲ್ಲ. ಅವಾಗ ಅವರು ಗಂಡ ಏನು ಮಾಡ್ತಾರೆ, ಅಸಮಾಧಾನದಿಂದ ಒಂಥರ ಬೇಜಾರು ಮಾಡ್ಕೊಂಡು ಯಾಕೆ ಹೋಗಿಲ್ಲ ಅಂತ ಕೇಳ್ತಾರೆ. ನೋಡಿ, ಅವರಿಬ್ಬರು ಗಂಡ ಮತ್ತು ಹೆಂಡತಿ ನಡುವೆ ನಡೆದಂತಹ ಮಾತುಕತೆಗಳನ್ನು ನೋಡೋಣ. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲ. ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ಮನೆಯಲ್ಲಿ ಯಾರಾದರೂ ಇರಲೇಬೇಕಲ್ಲ. ನಾನು ಇರುತ್ತೇನೆ, ನೀನು ಹೋಗಿ ಬಾ. ನೋಡಿ, ಇಲ್ಲೇನಾಗತ್ತಪ್ಪ ಅಂತಂದರೆ,
ನೋಡಿ ಅವಾಗ ಎಷ್ಟು ಅಸಮಾಧಾನ ಕೇಳ್ತಾರಪ್ಪ ಅಂದರೆ ನಮ್ಮ ಡಿ ವಿ ಜಿ ಅವ್ರ ಹೆಂಡತಿ ಮತ್ತು ಅವರಿಬ್ಬರ ಗಂಡನ ನಡುವೆ ನಡೆದಂತಹ ಸಂಭಾಷಣೆ ಕೊಟ್ಟಿದ್ದಾರೆ ಇಲ್ಲಿ. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಉತ್ಸವ ಆಯ್ತಲ್ಲ, ನೀನು ಯಾಕೆ ಹೋಗಿಲ್ಲ? ಅವ್ರ ಮನೆಗೆ ಬಂದ ತಕ್ಷಣ ಹೆಂಡ್ತಿನ ನೋಡ್ತಾರೆ, ಮನೇಲಿ ಹೆಂಡ್ತಿ ಇದ್ದಾಳೆ. ಅವಾಗ ಅವ್ರು ಏನಂತಾರೆ, ನೀನು ಯಾಕೆ ಹೋಗಂಗಿಲ್ಲ, ಹೋಗ್ಬೇಕಲ್ಲ, ಹೋಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲ ಅಂತ ಸಹಜವಾಗಿ ಉತ್ತರವನ್ನು ಕೊಡ್ತಾರೆ. ಅವರು ಕೂಡ ಅಷ್ಟೇ ಸಹಜವಾಗಿ ಯಾಕೆ ಹೋಗಂಗಿಲ್ಲ, ಹೋಗ್ಬೇಕಲ್ಲ, ಹೋಗಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ. ನಾನು ಹೋಗಂಗಿಲ್ಲ, ಮಕ್ಕಳನ್ನು ಕಳಿಸಿದ್ದೀನಿ ಅಂಥೇಳಿ ಅವ್ರ ಹೆಂಡತಿ ಉತ್ತರವನ್ನು ಕೊಟ್ಟಾಗ, ಅದು ಸರಿ, ನೀನು ಹೋಗ್ಬೇಕಷ್ಟೆ, ನೀನು ಹೋಗ್ಬೇಕಂದ್ರೆ ಹೋಗ್ಬೇಕು. ಯಾಕಪ್ಪ ಅಂತಂದ್ರೆ ಅವರು ನಮಗೆ ಬಹಳ ಬೇಕಾದವ್ರು ಅದಾರ, ನೀನು ಹೋಗದೇ ಇದ್ರೆ ಅವ್ರು ನಮ್ಮ ಮೇಲೆ ಏನು ಮಾಡ್ತಾರೆ, ಬೇಸರವನ್ನು ಪಟ್ಕೋತಾರೆ. ನೋಡ್ರಿ, ನಾವು ಇಷ್ಟೆಲ್ಲ ಇವ್ರಿಗೆ ಹೇಳಿದ್ವಿ, ಆದರೂ ಕೂಡ ಇವ್ರು ಗಂಡ ಮತ್ತು ಹೆಂಡತಿ ಬರಲಿಲ್ಲ, ತಮ್ಮ ಮಕ್ಕಳನ್ನು ಮಾತ್ರ ಕಳಿಸಿದ್ರಂತೆ. ಅವ್ರು ಅನ್ಕೋತಾರೆ ನೀನು ಹೋಗಬೇಕು ಅಂಥೇಳಿ. ಆವಾಗ ಡಿ ವಿ ಜಿ ಅವ್ರು ಹೇಳಿದಾಗ, ಮನೇಲಿ ಯಾರಾದರೂ ಒಬ್ರು ಇರಬೇಕಲ್ಲ, ಆ ಕಾರಣಕ್ಕಾಗಿ ನಾನು ಹೋಗಿಲ್ಲ ಅಂತ ಅವ್ರ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಅವರು, ನಾನು ಇರ್ತೀನಿ, ನೀನು ಹೋಗಿ ಬಾ, ನಾನು ಮನೇಲಿ ಯಾರು ಇರ್ಬೇಕಂತ ಹೇಳ್ತಾ ಇದೆಯಲ್ಲ, ನಾನು ಮನೇಲಿ ಇರ್ತೀನಿ, ನೀನೇನು ಮಾಡು, ಆ ಉತ್ಸವಕ್ಕೆ ಹೋಗಿ ಬಾ ಅಂತ ಏನು ಮಾಡ್ತಾರೆ ಅವರು ಹೇಳ್ತಾರೆ ಡಿ ವಿ ಜಿ ಅವ್ರ ಹೆಂಡತಿಗೆ. ಆಗ ಅವ್ರ ಹೆಂಡತಿ ಏನು ಹೇಳ್ತಾರೆ ನೋಡಿ, ಅವರ ಹೆಂಡತಿ ಏನೇನೋ ಸಬೂಬು ಹೇಳಿದರು. ಡಿ ವಿ ಜಿ ಅದಕ್ಕೆ ಉತ್ತರ ಕೊಡುತ್ತಲೇ ಹೋದರು. ನಿಜವಾದ ಕಾರಣ ಕಡೆಗೆ ಹೊರಬರಲೇಬೇಕಾಯಿತು. ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ? ನೋಡಿ, ಅವ್ರ ಹೆಂಡತಿ ಎಷ್ಟೊಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ. ಅವರು ಗಂಡ ಏನು ಕೇಳ್ತಾರೆ, ನಾನು ಮನೇಲಿ ಇರ್ತೀನಿ, ನೀನು ಹೋಗ್ಬಾ ಅಂತ ಡಿ ವಿ ಜಿ ಅವರು ಹೆಂಡತಿ ಹೇಳಿದಾಗ, ಬೇಡ, ನಾನು ಹೋಗಂಗಿಲ್ಲ, ಇರ್ತೀನಿ, ಏನೇನೋ ನೆಪವನ್ನು ಹೇಳ್ತಾರೆ. ಅದಕ್ಕೆ ಡಿ ವಿ ಜಿ ಅವ್ರು ಕೂಡ ಅವ್ರು ಏನು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಹೋಗ್ತಾರೆ. ಅವಾಗ ನಿಜವಾದ ಕಾರಣ ಯಾಕೆ ಹೋಗಂಗಿಲ್ಲ ಅನ್ನೋದು ಬೇಕಲ್ಲ ಅವ್ರ ಹೆಂಡತಿ. ಅವಾಗ ಅವ್ರ ಹೆಂಡತಿ ಹೇಳ್ತಾರೆ ಏನಂತ, ನಾನು ನೀವು ಹೇಳಬಾರ್ದೆ ಅಂದ್ಕೊಂಡಿದ್ದೆ, ಆದರೆ ನೀವು ಏನು ಮಾಡ್ತೀರಿ, ಪಟ್ಟು ಹಿಡ್ಕೊಂಡು ನೀವು ನನ್ನ ಬಾಯಿಯನ್ನು ಬಿಡಿಸ್ತಾ ಇದ್ದೀರಿ. ನನ್ನ ಹತ್ತಿರ ಇರೋದು ಇದೊಂದೇ ಸೀರೆ, ನಾನು ಯಾವುದೇ ಫಂಕ್ಷನ್ಗೆ ಹಾಕೊಂಡು ಹೋದರೂ ಇದೊಂದೇ ಹಾಕ್ಕೊಂಡು ಹೋಗ್ತೀನಿ. ಇದು ಕೂಡ ಏನಾಗಿದೆ, ಒಂದು 2-3 ಕಡೆ ಎಲ್ಲ ಹರಿದು ಹೋಗಿಬಿಟ್ಟಿದೆ. ಆದರೂ ಈ ಬಟ್ಟೆ ಎಲ್ಲ ಏನಾದ್ರು ಹೊರಗೆ ಕಾಣಿಸ್ಕೊಂಡ್ರೆ ಜನ ನಿಮ್ಮನ್ನು ಕುರಿತು ಏನೇನೋ ಮಾತನಾಡ್ತಾರೆ. ಆದರೆ ಬಂಧುಗಳ ಮನೆಗೆ ಹೋಗಿ ಬರೋದು ನನ್ನ ಕರ್ತವ್ಯ ಅಂತ ಹೇಗೆ ಹೇಳಕತ್ತಿರಲ್ಲ, ನಿಮ್ಮ ಕರ್ತವ್ಯಕ್ಕೆ ಅಂದರೆ ನಿಮ್ಮ ಮರ್ಯಾದೆಗೆ ಯಾವುದೇ ರೀತಿ ಅಂದರೆ ಏನು ಕೆಟ್ಟದಾಗಿ ಅಂತಂದರೆ ನಿಮ್ಮ ಮರ್ಯಾದೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳೋದು ಕೂಡ ನನಗೊಂದು ಆದ್ಯ ಕರ್ತವ್ಯನೇ ಅಂತ ಅವರ ಹೆಂಡತಿ ಅವರ ಮಾತಿಗೆ ಸಮಂಜಸವಾದಂತಹ ಉತ್ತರವನ್ನು ಇಲ್ಲಿ ಕೊಡ್ತಾಳೆ. ನೋಡಿ, ಅವ್ರ ಗಂಡ ಹೆಂಡತಿ ಸಂಭಾಷಣೆ ಕೇಳಿದ್ರಲ್ಲ, ಎಷ್ಟೊಂದು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಅಂತ ಏನು ಕರಿತೀವಿ. ಇನ್ನು ನೋಡಿ, ಈ ಪರದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಅವರ ಸಾಹಿತ್ಯ ಲೋಕದ ಒಂದು ಪಯಣವನ್ನು ಇಲ್ಲಿ ನಮಗೆ ಹೇಳ್ತಾರೆ. ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂಥ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ? ಅವರನ್ನು ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದೀತೇನೋ. ಅವರ ವ್ಯಕ್ತಿತ್ವವನ್ನು ಅವರು ಬರೆದ ಕವಿತೆಗಳ ಸಾಲುಗಳು ಬಹಳ ಸೊಗಸಾಗಿ ವರ್ಣಿಸುತ್ತವೆ. ಈ ಸಾಲುಗಳನ್ನು ಗಮನಿಸಿ ನೋಡಿ ಮಕ್ಕಳು. ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ನಮ್ಮ ಡಿ ವಿ ಜಿ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಕೊಡುಗೆ ತುಂಬ ಇದೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಏನು ಪ್ರಮುಖವಾದಂತಹ ಕವಿಗಳೆಲ್ಲರೂ ಅವರಲ್ಲೂ ಕೂಡ ಇವರು ಪ್ರಮುಖರಾದಂಥವ್ರು. ಇವರು ಕೂಡ ಒಬ್ಬರು ಅಂತಲೇ ನಾವು ಹೇಳ್ಬೋದು. ಇವರನ್ನು ಏನಂತ ಕರಿತೀವಪ್ಪ ಅಂದ್ರೆ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂಥೇಳಿ ನಾವು ಇವರನ್ನು ಕರಿತೀವಿ. ನೋಡಿ, ಇವರ ವ್ಯಕ್ತಿತ್ವ ಹೇಗಿಪ್ಪ ಅಂದರೆ ಇನ್ನೊಬ್ಬರಿಗೆ ಯಾವುದೇ ರೀತಿ ಕಂಪೇರ್ ಮಾಡುವ ಹಾಗಿಲ್ಲ. ಹೋಲಿಕೆ ಮಾಡ್ಕೊಂಡು ನೋಡಿ, ಇವರು ಅವರಾಗಿದ್ದಾರೆ, ಅವರು ಇವರಾಗಿದ್ದಾರೆ, ಈ ರೀತಿ ಇದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಹೋಲಿಕೆಯನ್ನು ಮಾಡಿಕೊಂಡಿರುವಂಥ ವ್ಯಕ್ತಿತ್ವ ಇವ್ರದ್ದು ಆಗಿರಲಿಲ್ಲ. ಆಮೇಲೆ ಇತರ ಸಾಹಿತಿಗಳಂತೆ ಇವರು ಸಾಹಿತಿಗಳು ಕೂಡ, ನಾನು ಸಾಹಿತ್ಯ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಇದ್ದಂಥವ್ರಲ್ಲ, ಇವರು ಪತ್ರಕರ್ತ ಕ್ಷೇತ್ರದಲ್ಲಿಯೂ ಕೂಡ ಹೆಸರನ್ನು ಪಡೆದುಕೊಂಡವರು. ಅಷ್ಟೇ ಅಲ್ಲದೆ ಎಲ್ಲ ವೇದ ವ್ಯಾಸಗಳ ಪ್ರತಿಯೊಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಹಿರಿಯ ವೇದಾಂತಿಗಳಾಗಿದ್ದರು ಮತ್ತು ರಾಜ್ಯಶಾಸ್ತ್ರದಲ್ಲಿ ಅಪಾರವಾದಂತಹ ನಾಲೆಜ್ ಉಳ್ಳಂತಹ ವ್ಯಕ್ತಿ ಕೂಡ ಇವರು ಆಗಿದ್ದರು.
ಇನ್ನು ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಂಥನಕ್ಕಾಗಿ ಸಂಬಂಧಪಟ್ಟಂತಹ ಒಂದು ಪ್ರಸಿದ್ಧವಾದಂಥ ಒಂದು ಸಂಸ್ಥೆಯನ್ನು ಕಟ್ತಾರೆ. ಅದರ ಹೆಸರು ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಂತಹ ಒಂದು ಪ್ರಸಿದ್ಧ ಸಂಸ್ಥೆಯನ್ನು ಇವರು ಏನು ಮಾಡ್ತಾರೆ, ಕಟ್ತಾರೆ. 1935 ಸಂಸ್ಥೆಯನ್ನು ಇವರು ಕಟ್ತಾರೆ. ಆಮೇಲೆ ಇವರನ್ನು ಹೀಗಾಗಿ ಇವ್ರ ವ್ಯಕ್ತಿತ್ವವನ್ನು ವರ್ಣಿಸೋದು ಅಷ್ಟೊಂದು ಸಾಧ್ಯ ಅಂತಂದರೆ ಮಹಾಧೀಮಂತ ಅಂದರೆ ಅಷ್ಟೊಂದು ಅಪೂರ್ವವಾದಂಥ ಬೆಸ್ಟ್ ವ್ಯಕ್ತಿತ್ವವನ್ನು ಇವರು ಹೊಂದಿದ್ರು. ಹೀಗಾಗಿ ಮಹಾಧೀಮಂತಂತೆ ಇವರ ವ್ಯಕ್ತಿತ್ವವನ್ನು ಪದಗಳಿಂದ ಏನು ಮಾಡ್ತಾರೆ, ವರ್ಣಿಸ್ತಾರೆ. ಅವ್ರ ವ್ಯಕ್ತಿತ್ವವನ್ನು ನಾವು ನೋಡ್ಬೇಕಪ್ಪ ಅಂದ್ರೆ ಅವರೇ ಬರೆದಿರ್ತಕ್ಕಂಥ ಸಾಲುಗಳಲ್ಲಿ ಅವ್ರ ವ್ಯಕ್ತಿತ್ವ ಹೇಗಿತ್ತು ಎಂಬುದನ್ನು ನಾವು ಇಲ್ಲಿ ಈ ಸಾಲುಗಳನ್ನ ಓದ್ತಾ ಹೋದಂತೆ ನಮಗೆ ಗೊತ್ತಾಗತ್ತೆ. ಬನ್ನಿ ಮಕ್ಕಳೇ. ವನಸುಮಧೊಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನುಗೊಳಿಸು ಗುರುವೇ ಹೇ ದೇವ. ನೋಡಿ, ವನಸುಮ ಅಂತಂದರೆ ಕಾಡಿನಲ್ಲಿರ್ತಕ್ಕಂಥ ಹೂವು. ಈ ಕಾಡಿನಲ್ಲಿ ಇರ್ತಕ್ಕಂಥ ಹೂವು ಯಾವ ರೀತಿಯಾಗಿ ವನದಲ್ಲಿ, ವನ ಅಂದರೆ ಕಾಡು, ಅರಣ್ಯ ಅಂತ ಕರಿತೀವಿ. ಇದು ಯಾವ ರೀತಿಯಾಗಿ ವಿಕಸನ ಆಗತ್ತಲ್ಲ, ಹಿಗ್ಗುತ್ತಲ್ಲ, ಹಿಗ್ಗೋದು ಮತ್ತು ಕುಗ್ಗೋದಾಗೋಕೆ ನಾವು ವಿಕಸನ ಅಂತ ಕರಿತೀವಿ. ಅದೇ ರೀತಿಯಾಗಿ ನನ್ನ ಮನಸ್ಸನ್ನು ಕೂಡ ಅಷ್ಟೇ ಪವಿತ್ರವಾಗಿ ಏನು ಮಾಡು, ವನಸುಮ ಯಾವ ರೀತಿಯಾಗಿ ಹಿಗ್ಗೋದು ಕುಗ್ಗೋದು ಮಾಡತ್ತಲ್ಲ ಆ ರೀತಿಯಾಗಿ ನನ್ನ ಮನಸ್ಸನ್ನು ಕೊಡು ಗುರುವೇ ಅಂಥೇಳಿ ಭಗವಂತನಲ್ಲಿ ಅವರು ಮೊರೆಯನ್ನು ಇಡ್ತಾ ಇದ್ದಾರೆ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭ್ವ ಸೂಸಿ ನವಿಲಂ ತಾನೆಲೆಯು ಪಿಂತೆದ್ದು ದೀನತೆಯನ್ನು ತೋರಿ ಅಭಿಮಾನವನ್ನು ತೊರೆದ ಕೃತ್ಯುತೆಯ ಪಡೆವಂತೆ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ. ನೋಡಿ, ಈ ಕಾನನ ಅಂತಂದರೆ ಕಾಡು. ಕಾಡಿನಲ್ಲಿ ಬರ್ತಕ್ಕಂತಹ ಈ ಮಲ್ಲಿಗೆ ಹೂವು ಏನೈತಲ್ಲ, ನಿಧಾನವಾಗಿ ಬೆಳೆದು ಏನು ಮಾಡತ್ತಪ್ಪ ಅಂತಂದರೆ ಇಡೀ ಕಾಡಿನ ತುಂಬ ತನ್ನದಲ್ಲಂಥ ಸುವಾಸನೆಯನ್ನು, ಪರಿಮಳವನ್ನು, ಗಂಧವನ್ನು ಯಾವ ರೀತಿಯಾಗಿ ಬಿರುತ್ತಲ್ಲ ಅದೇ ರೀತಿಯಾಗಿ ನಲವಿಂ ತಾನೆಲೆಯು ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತ್ಯತೆಯ ಪಡೆಯುವಂತೆ. ನೋಡಿ, ಯಾವ ರೀತಿಯಾಗಿ ಮಲ್ಲಿಗೆ ಹೂವು ಕಾಡಿನಲ್ಲಿ ಬೆಳೆದು ನಿಧಾನವಾಗಿ ತನ್ನ ಮಲ್ಲಿಗೆಯ ಪರಿಮಳವನ್ನು, ಸುಗಂಧವನ್ನು ಎಲ್ಲ ಕಡೆ ಚಾಚುತ್ತದೆ. ಅದೇ ರೀತಿಯಾಗಿ ಕೂಡ ನನ್ನ ಜೀವನದಲ್ಲಿ ನಾನು ಕೂಡ ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಬದುಕನ್ನು ಓದ್ಕೊಂಡು ಎಲ್ಲರಿಗೂ ದೀನತೆಯ ಬದುಕನ್ನು ನಾನು ಏನು ಮಾಡಬೇಕು, ಕೊಡಬೇಕು. ಈ ಮಾನವ ಜನ್ಮ ಅನ್ನುವಂಥದ್ದು ಅದಕ್ಕೂ ಪ್ರತಿಯೊಂದು ಜೀವನವು ಕೂಡ ಏನಾಗಬೇಕು, ಕೃತಜ್ಞ ಭಾವವನ್ನು ಅದು ಪಡೆಯುವಂತೆ ಆಗಬೇಕು ಅಂಥೇಳಿ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ? ಡಿ ವಿ ಜಿ ಅವರ ಬಗ್ಗೆ. ನೋಡಿ, ನಿಮ್ಮ 3ನೇ ಪದ್ಯದಲ್ಲೇ ಹೇಳ್ತಾರೆ, ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವುದೊಂದು ತುತ್ತೂರಿ ದನಿಯಿಲ್ಲ, ಬೆಳಕಿವ ಸೂರ್ಯಚಂದ್ರರೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕಿವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಏನು ಹೇಳ್ತಾ ಇದ್ದಾರೆ, ಇಳೆಯಿಂದ ಭೂಮಿಯಿಂದ ಮೊಳಕೆ ಹೊಡೆದಂತಹ ಏನು ಬೀಜ ಅದಾವಲ್ಲ ಅವು ಯಾವುದೇ ರೀತಿ ಅವುಗಳಿಗೆ ಕಿವಿಗಳಿಲ್ಲ. ಅವು ಎಷ್ಟು ಅದ್ಭುತವಾಗಿ ಸರಾಗವಾಗಿ ಏನಾಗ್ತವೆ, ಮೊಳಕೆಯನ್ನು ಹೊಡಿತವೆ. ಫಲಮಾಗುವೊಂದು ತುತ್ತೂರಿ ಧನಿ ಇಲ್ಲ. ಅವು ಫಲ ಏನು ಬಿಡ್ತಾವಲ್ಲ ಯಾವುದೇ ರೀತಿ ತುತ್ತೂರಿ ಅಂದರೆ ಪಿ ಉತ್ತರಂತಾರಲ್ಲ ಹಾಗೆ ಯಾವುದೇ ರೀತಿ ತುತ್ತೂರಿ ಧನಿಗಳಿಲ್ಲ. ಬೆಳಕಿವ ಸೂರ್ಯ ಚಂದ್ರರು ಒಂದು ಸದ್ದಿಲ್ಲ. ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯ ಮತ್ತು ಚಂದ್ರ ಅವ್ರು ಯಾವುದೇ ರೀತಿ ಸದ್ದನ್ನು ಕೂಡ ಮಾಡುವುದಿಲ್ಲ. ಈ ನಾವು ಒಂದು ಸಣ್ಣ ಕೆಲಸ ಮಾಡ್ತೀವಿ, ಊರೆಲ್ಲ ಹೇಳ್ಕೊಂಡು ಬರ್ತೀವಿ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಭೂಮಿಯಿಂದ ಬೀಜ ಒಡೆದು ಮೊಳಕೆಯಾಗಿ ದೊಡ್ಡ ಮರವಾಗಿ ಹೆಮ್ಮರವಾಗಿ ತನ್ನ ಫಲವನ್ನು ಕೊಡುತ್ತೆ. ಅದು ಯಾವುದೇ ರೀತಿಯಾದಂತಹ ಒಂದು ಸದ್ದನ್ನು ಕೂಡ ಮಾಡುವುದಿಲ್ಲ. ಬೆಳಕನ್ನು ನಮಗೆ ರಾತ್ರಿ ಹಗಲು ಏನು ಮಾಡ್ತಾರೆ, ಸೂರ್ಯಚಂದ್ರ ಇಬ್ಬರೂ ಕೂಡ ನಮಗೆ ಒಬ್ಬರಾದ ನಂತರ ಅವರು ಬೆಳಕನ್ನು ಕೊಡ್ತಾರೆ. ಅವರು ಕೂಡ ಏನು ಮಾಡುವುದಿಲ್ಲ, ನಮಗೆ ಒಂದು ಸಣ್ಣ ಸುದ್ದಿಯನ್ನು ಕೂಡ ಹೇಳುವುದಿಲ್ಲ. ಆದರೆ ಒಂದು ಸಣ್ಣ ಕೆಲಸವನ್ನು ಮಾಡಿರ್ತಕ್ಕಂತಹ ಮನುಜನೇ ನೀನು ನಿನ್ನ ತುಟಿಗಳನ್ನು ಮೊದಲು ಹೊಲಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನೋಡಿ, ಹುಲ್ಲಾಗು ಬೆಟ್ಟದಡಿ ಅಂತಂದರೆ ಈಗ ಬೆಟ್ಟದ ಕೆಳಗಡೆ ಚಿಕ್ಕ ಚಿಕ್ಕ ಹುಲ್ಲಿರುತ್ತಲ್ಲ ಆ ರೀತಿ ನೀನು ಹಾಗೂ ಮನೆಗೆ ಮಲ್ಲಿಗೆ ಆಗು. ಮನೆಯಲ್ಲಿ ಮಲ್ಲಿಗೆ ಆಗೋನು ಎಲ್ಲರ ಉಪಯೋಗಕ್ಕೆ ನೀ ಮಲ್ಲಿಗೆ ಹೂವನ್ನು ಯಾರು ಮುಡಿದುಕೊಳ್ಳಲ್ಲ ಹೇಳಿ ನೋಡ. ತನ್ನ ಸುವಾಸನೆ ಬೀಳಿದ ತಕ್ಷಣ ಎಲ್ಲರೂ ವಾವ್ ಘಮ 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 ಮಲ್ಲಿಗೆ ಅಂತ ಎಲ್ಲರೂ ಹೇಗೆ ತಗೋತಾರಲ್ಲ ಅದೇ ರೀತಿಯಾಗಿ ನೀ ಏನು ಮಾಡು, ಎಲ್ಲರ ಉಪಯೋಗಕ್ಕೆ ಬರುವಂಥ ಒಬ್ಬ ವ್ಯಕ್ತಿಯಾಗು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ. ನೀನು ಆ ಭಗವಂತ ನಿನಗೆ ವಿಧಿ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಸರಿ, ನೀನೇನು ಮಾಡು, ಕಲ್ಲಾಗು
ಕಲ್ಲಿನಂತೆ ಸಹಿಸುವಂತಹ ಒಂದು ಗುಣವನ್ನು ಹೊಂದು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ನೀನೇನಾಗು ಬೆಲ್ಲ ಸಕ್ಕರೆಯಾಗು. ಈ ಅನಾಥರು, ವಯಸ್ಸಾದವರು, ಕೈಲಾಗದವರು ಏನಿರ್ತಾರಲ್ಲ ಅವರಿಗೆ ಬೆಲ್ಲ ಸಕ್ಕರೆಯಂತೆ ನೀನು ಹಾಗೂ ಒಂದಾಗು ಮಂಕುತಿಮ್ಮ. ಈ ಮಂಕುತಿಮ್ಮ ನೀನೇನಾಗು ಎಲ್ಲರೊಳಗೆ ನೀನು ಕೂಡ ಒಬ್ಬನಾಗು ಅಂಥೇಳಿ ತಮ್ಮ ನುಡಿಯನ್ನು ಹೇಳ್ತಾರೆ. ನೀನು ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ ಅಂಥೇಳಿ ಇಲ್ಲಿ ಡಿ ವಿ ಜಿ ಗುಂಡಪ್ಪನವರು ಹೇಳ್ತಾರೆ. ನೋಡಿ, ಈ ಪದ್ಯವನ್ನು ನೋಡಿದರೆ ನಮಗೇನು ಅನ್ಸುತ್ತಪ್ಪ ಅಂತ, ಅವ್ರ ವ್ಯಕ್ತಿತ್ವ ಎಷ್ಟೊಂದು ಭಿನ್ನವಾಗಿದ್ದು ಯಾರಿಗೂ ಕೂಡ ಹೋಲಿಕೆಯನ್ನು ಮಾಡಿಕೊಳ್ಳುವಂಥವರಲ್ಲ. ತಮ್ಮದೇ ಆಗಿರ್ತಕ್ಕಂತಹ ಸಂಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದರು. ತುಂಬ ಮಾನವತಾ ಗುಣವನ್ನು ಹೊರಗೊಂಡವರು, ಪತ್ರಕರ್ತರಾದವರು, ತಮ್ಮ ಜೀವನದಲ್ಲಿ ಸಾಕಷ್ಟು ನೋವಿನಲ್ಲಿಗಳಿದ್ರೂ ಕೂಡ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿದಂಥವರು ನಮ್ಮ ಗುಂಡಪ್ಪನವರು ಅಂತ ಹೇಳ್ತೀನಿ. ಮಕ್ಕಳ ಏನೇನು ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ಇಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.